ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹಾಲು ಬಟ್ನೂರೆ ಹಾಗೂ ನಮ್ಮ ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ. ಗೆಳೆಯರದು ಪೋರ್ಸ್ ಕಂಪನಿ TTR ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ನಿಮ್ಗೆ ಈ ವೆಹಿಕಲ್ಸ್ದ ಮಾಡಲ ಆ್ಯಂಡ್ ಕಿಲೋಮೀಟ್ರ ಮತ್ತು ಅದು ಯಾವ ಇಂಜನ್ ಐತಿ, ಅದು ಯಾವ ಪಾಸಿಂಗ್ ಐತಿ, ಎಷ್ಟನೇ ಓನರ, ಟೈರ್ ಕಂಡೀಷನ, ಇನ್ಶೂರೆನ್ಸ ಮತ್ತು FC ಮತ್ತು ರೇಟ, ಲೊಕೇಶನ ಮತ್ತು ಓನರ್ ಮೊಬೈಲ್ ನಂಬರ ಇಷ್ಟ ಸಂಪೂರ್ಣವಾದ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ, ನಮ್ಮ ವಿಡಿಯೋ ನೀವು ಯಾರೇ ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡೋಕೆ ಟ್ರೈ ಮಾಡಿರಿ. ಆಮೇಲೆ ವಿಡಿಯೋ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರೆಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ. ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ. ಮತ್ತಿಂಥ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಗೆಳೆಯರೇ, ವಿಡಿಯೋ ಆದ್ರೆ ಶುರು ಮಾಡೋಣ. ಗೆಳೆಯರದು ಪೋರ್ಸ್ ಕಂಪನಿ TTR ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಗೆಳೆಯರೇ, ಮಾಡಲ್ 2016 ಐತಿ ಮತ್ತು ಬರೀ 55,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಗೆಳೆಯರದ ಸೆಕೆಂಡ್ ಓನರ್ ಅಂತ ಹೇಳ್ಯಾರ. ಇನ್ನು ತೊಗೊಳೋರು ನೀವು ಥರ್ಡ್ ಓನರ ಮತ್ತು ಕರ್ನಾಟಕ ಪಾಸಿಂಗ್ ಐತಿ. K20 ಪಾಸಿಂಗ್ ಐತಿ. ಡೀಸೆಲ್ ಇಂಜನ್ ಐತಿ. ಇನ್ಶೂರೆನ್ಸ್ ಇನ್ನು 7 ತಿಂಗಳು ಐತಿ. 2 ನ್ಯೂ ಟೈರ್ದವ ಅಂತ ಹೇಳ್ಯಾರ. ಗೆಳೆಯರೇ, ಇದಕ್ಕೆ ಲೋನ್ ಸಹ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಯಾರ. ನಿಮ್ಗೆ ಇಷ್ಟ ಆತಂದ್ರೆ ತೊಗೋಬೋದು. ಲೋನ್ ಮ್ಯಾಗೂ ತೊಗೋಬೋದು, ಫುಲ್ ಕ್ಯಾಶಿಗೆ ತೊಗೋಬೋದು ಈ ವೆಹಿಕಲ್ಸ. ಅದೇ ರೀತಿ ನಿಮಗೆ ಇಂಥವ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ಫೋಟೋ ಮತ್ತು ಮಾಹಿತಿ ಕಳಿಸಿ ಕೊಡ್ರಿ. ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡಿಕೊಡ್ತೇವೆ. ಈ TTR ವೆಹಿಕಲ್ಸ್ ಬಗ್ಗೆ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ, ಏಜೆಂಟ್ರದ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೋಬೋದು. ಏನಿದ್ರ ರೇಟ್ ಹೇಳ್ಯಾರಪ್ಪ ಅಂದ್ರೆ 2016 ಮಾಡಲ್ ಐತಿ. ಸೆಕೆಂಡ್ ಓನರ, ಡೀಸೆಲ್ ಇಂಜನ, ಬರೀ 55,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. K20 ಪಾಸಿಂಗ್ ಐತಿ. ಇನ್ಶೂರೆನ್ಸ್ 7 ತಿಂಗಳು ಐತಿ. 5,60,000 ರೂಪಾಯಿ ಹೇಳ್ಯಾರ. ಲೋನ್ ಸಹ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಯಾರ. ನಿಮ್ಗೆ ಲೋನ್ ಆಪ್ಷನ್ಸ್ ಇಷ್ಟ ಆಯ್ತಂದ್ರೆ ಲೋನ್ ಮ್ಯಾಗ ತೊಗೋಬೋದು. ಫುಲ್ ಕ್ಯಾಶ್ ಇಷ್ಟ ಆಯ್ತಂದ್ರೆ ಫುಲ್ ಕ್ಯಾಶ್ ಮಾಡಿ ತೊಗೋಬೋದು. ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.